ಕೋಳಿ ಬಲಿ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಚರ್ಚೆನ ಮುಂದುವರಿಸೋಣ. ಉದಯ್ ಧರ್ಮಸ್ಥಳ ಅವರಿಂದ ಬ್ರೇಕ್ಗೂ ಮೊದಲು ನೀವು ಹೇಳ್ತಾ ಇದ್ದಂತ ಅಂದರೆ ತುಳು ಸಂಸ್ಕೃತಿ ಇದರ ನೆಲೆಗಟ್ಟು, ಇದರ ಬೇಸ್ಮೆಂಟ್ ಬಂದು ಅವೈದಿಕ ಸಂಸ್ಕೃತಿ ಇರತಕ್ಕಂಥದ್ದು ಅಂತ ಅಂದ್ಬಿಟ್ಟು. ಓಕೆ, ಈಗ ಮಡೆ ಸ್ನಾನವನ್ನು ವಿರೋಧ ಮಾಡಿದ್ರು. ಮನುಷ್ಯರ ಶೋಷಣೆ ಆಗ್ತಾ ಇದೆ, ಹಾಗಾಗಿ ಮಡೆ ಸ್ನಾನ ವಿರೋಧ ಮಾಡಬೇಕು ಅಂತ. ಮನುಷ್ಯರ ಶೋಷಣೆ ಮಾತ್ರ ಶೋಷಣೆನ ಹಾಗಾದರೆ ಪ್ರಾಣಿಗಳ ಶೋಷಣೆ ಅಂತ ಅನ್ನಿಸ್ಕೊಳ್ಳಲ್ವಾ? ಹಾಗಾಗಿ ಮುಖ್ಯಮಂತ್ರಿ ಯಾಕೆ ಇದಕ್ಕೊಂದು ಶಂಕುಸ್ಥಾಪನೆಯನ್ನು ಯಾಕೆ ಮಾಡಬಾರ್ದು? ಇದು ಇಂಥ ಒಂದು ಸಂಸ್ಕೃತಿಗೆ ತಿಲಾಂಜಲಿಯನ್ನು ಇಡ್ತಕ್ಕಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಮುನ್ನುಗ್ಗಬಹುದಾಗಿತ್ತ ಈ ವಿಚಾರದಲ್ಲಿ ಅಂತ ನನಗನ್ಸುತ್ತೆ. ಇಲ್ಲ, ಅವರಿಗೆ ಇದು ಅವರು ನಮ್ಮ ಪರಿಭಾಷೆಯಲ್ಲಿ ಹೇಳೋದಾಗಿದ್ರೆ ಇದು ಒಂದು ರೀತಿಯಲ್ಲಿ ನಡೆದು ಹೋಗ್ಬಿಟ್ಟಿದೆ ಅವರಿಗೆ. ಆಮೇಲೆ ಎರಡನೇದಾಗಿ ಸಾಂಪ್ರದಾಯಿಕವಾಗಿ ನಡ್ಕೊಂಡು ಬಂದದ್ದನ್ನು ಯಾವುದನ್ನು ಕೂಡ ವಿರೋಧಿಸುವಂತಹ ಒಂದು ಧೀಶಕ್ತಿ ಬೆಳೆಸ್ಕೊಳ್ಳಿಕ್ಕೆ ಅಷ್ಟು ಸುಲಭದಲ್ಲಿ ಯಾರು ಒಪ್ಪುದಿಲ್ಲ, ಆಗಲ್ಲ. ಆಮೇಲೆ ಎರಡನೇದಾಗಿ ಅವ್ರು ನೇರ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು, ನನಗೇನಾದ್ರೂ ಆಗಿದ್ದಿದ್ರೆ ಈ ದೈವ ಕೊಟ್ಟದ್ದು, ನನಗೇನಾದ್ರೂ ಆಗಿದ್ರೆ ದಿನನಿತ್ಯ ನಾನು ಈ ದೈವವನ್ನು ಪ್ರಾರ್ಥನೆ ಮಾಡದೆ ಮುಂದೆ ಬರುವುದಿಲ್ಲ. ಇಂಥ ಒಂದು ಭಾವನಾತ್ಮಕ ಸಂಬಂಧವನ್ನು ಮುಖ್ಯಮಂತ್ರಿಗಳು ಕಂಡುಕೊಂಡು ಅದನ್ನು ಅದರ ನೆಲೆಗಟ್ಟಿನಲ್ಲಿ ತಮ್ಮ ಜೀವನವನ್ನು ಮುಂದುವರಿಸಿಕೊಂಡು ಬರುವ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಅಷ್ಟೇ, ದಕ್ಷಿಣ ಕನ್ನಡ ಅಂತ ಹೇಳ, ಅದರಲ್ಲೂ ಎಸ್ಪೆಷಲಿ ದಕ್ಷಿಣ ಕನ್ನಡದವರು ದೈವ ವಿರೋಧಿ ಕೆಲಸಗಳನ್ನು ಮಾಡ್ಲಿಕ್ಕೆ ಹೋಗೋದೇ ಇಲ್ಲ. ದೈವಗಳನ್ನು ದೇವರನ್ನಾದ್ರೂ ಎದುರಾಕೊಂಡಾರು, ದೈವಗಳನ್ನು ಎದುರಾಕೊಳ್ಳಿಕ್ಕೆ ಹೋಗುದಿಲ್ಲ ಅವರು. ಯಾಕಂದ್ರೆ ದೈವಗಳು ಯಾವ ರೀತಿಯಲ್ಲಿ ನಮಗೆ ಕಾಟ ಕೊಡ್ತವೆ, ನಮ್ಮ ಅಧಿಕಾರವನ್ನು ಕಿತ್ಕೊಳ್ತವೆ, ನಮ್ಮ ಸಂತಾನಕ್ಕೆ, ನಮ್ಮ ಸಂಸ್ಕೃತಿಗೆ, ನಮ್ಮ ಮನೆತನಕ್ಕೆ ತೊಂದರೆ ಕೊಡ್ತಾವೆ ಅಂತ ಹೇಳೋ ಭಯ ಇವತ್ತಿಗೂ ಕೂಡ ಅಲ್ಲಿ ಎಲ್ಲರ ಪ್ರತಿಯೊಬ್ಬರ ಮನೆಯಲ್ಲೂ ಇದೆ, ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಇದೆ. ಆತ ಎಷ್ಟೇ ದೊಡ್ಡ ವಿಜ್ಞಾನಿ ಆಗಿರ್ಲಿ, ಆತ ಎಷ್ಟೇ ದೊಡ್ಡ ವಿದ್ವಾಂಸನಾಗಿರ್ಲಿ, ಆತ ಏನನ್ನೇ ತಿಳ್ಕೊಂಡಿರ್ಲಿ, ಅವನಿಗೆ ದೈವದ ಮುಂದೆ ಆತ ಶರಣಾಗ್ತಾನೆ, ದೈವದ ಮುಂದೆ ಬಗ್ಗೆ ಬಗ್ತಾನೆ. ಆದ್ರಿಂದ ದೈವ ಬಯಸಿದ್ದನ್ನು ಕೊಡದಂತಹ ಮುಖ್ಯಮಂತ್ರಿಗಳು ಖಂಡಿತ ಮುಖ್ಯಮಂತ್ರಿಗಳಾಗಿ ಅಲ್ಲಿ ಕೊಟ್ಟದ್ದಲ್ಲ, ಅಲ್ಲಿ ಕೊಟ್ಟದ್ದು ಸದಾನಂದ ಗೌಡರಾಗಿ. ನನಗೆ ಅಧಿಕಾರ ಕೊಟ್ಟಿದ್ದಪ್ಪ, ನನಗೆ ಅಧಿಕಾರ ಕೊಟ್ಟಿದ್ದಿ, ನಿನ್ನ ಆಣತಿ ಪ್ರಕಾರ ನನಗೆಲ್ಲವೂ ಸಿಕ್ಕಿದೆ, ನನಗೆಲ್ಲವೂ ಸಿಕ್ಕಿದಾಗ ನಾನು ಮಾಡುವಂಥದ್ದನ್ನು ಮಾಡ್ತೇನೆ ಅಂತ ಹೋಗಿ ಅಲ್ಲಿ ಹತ್ತುಕೊಳ್ಳಿ. ಇದೇ ಪ್ರಶ್ನೆನ ಭಾಸ್ಕರ್ ನೆಲ್ಲಿತೀರ್ಥ ಅವರಿಂದ ಕೇಳಬೇಕು. ಭಾಸ್ಕರ್ ಅವರೇ, ಈಗ ಸಾಮಾನ್ಯವಾಗಿ ತುಳು ಸಂಸ್ಕೃತಿಯ ಚೌಕಟ್ಟಿನಲ್ಲಿ ನೀವು ಮಾತಾಡ್ತಾ ಇದ್ರಿ, ಅಂದರೆ ಅದೊಂದು ರೀತಿ ಅವೈದಿಕ ಪದ್ಧತಿಯ ನೆಲೆಗಟ್ಟಿನಲ್ಲಿ ಇರ್ತಕ್ಕಂಥದ್ದು. ಓಕೆ, ಈಗ ಜಗತ್ತಿನಾದ್ಯಂತ ಇಂಥ ವಿಚಾರಗಳ ವಿರುದ್ಧವಾಗಿ ಜನರು ಧ್ವನಿ ಎತ್ತುತ್ತಾ ಇದ್ದಾರೆ. ಈಗ ಮಡೆ ಸ್ನಾನದ ವಿರುದ್ಧ ಧ್ವನಿ ಎತ್ತಿದ್ದಾಯಿತು. ಯಾಕೆ ಈಗ ಪ್ರಗತಿಪರರು, ಬುದ್ಧಿವಂತರ ಜಿಲ್ಲೆ ಅಂತ ಅನಿಸ್ಕೊಂಡಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವುಗಳೇ ಸೇರ್ಕೊಂಡು ಯಾಕೆ ಮುನ್ನುಡಿ ಬರಿಬಾರ್ದು? ಪ್ರಾಣಿ ಬಲಿಯನ್ನು ನಿಷೇಧದತ್ತ ಯಾಕೆ ನೀವು ಮುಖ ಮಾಡಬಾರ್ದು? ಹಾಗಾದರೆ ಖಂಡಿತ ಇದು ಬಹಳ ಮುಖ್ಯ. ಉದಯ ಧರ್ಮಸ್ಥಳ ಅವರು ಸ್ಪಷ್ಟವಾಗಿ ಹೇಳಿದ್ರು ಅದನ್ನು. ಓಕೆ, ಯಾಕಂತಂದ್ರೆ ಹೇಳಿ, ಇಲ್ಲಿ ವೈದಿಕ ಮತ್ತೆ ಅವೈದಿಕ ಈ ಎರಡು ಪ್ರಶ್ನೆಗಳು, ಮಾರ್ಗೀಯ ಮತ್ತೆ ದೇಶೀಯ ಈ ಆರಾಧನಾ ಪರಂಪರೆಗಳನ್ನು ಕೂಡ ನಾವು ಹಾಗೆ ಗಮನಿಸಿದಾಗ ಇದು ತೀರ ಇಲ್ಲಿನ ಮೂಲ ನಿವಾಸಿಗಳಿಂದ ಆರಾಧಿಸಿಕೊಂಡು ಬಂದಂತ ಒಂದು ಅವೈದಿಕ ಪದ್ಧತಿ ಇದರಲ್ಲಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈಗ ಸನ್ಮಾನ್ಯ ನ್ಯಾಯಾಲಯದ ತೀರ್ಮಾನದ ಬಗ್ಗೆ ನಾನೇನು ಹೇಳ್ತಾ ಇಲ್ಲ, ಆದ್ರೆ ಒಂದು ಕಾಲಕ್ಕೆ ಈ ಭೂತಗಳೇ ಇಡೀ ಊರಿನ ತೀರ್ಮಾನವನ್ನ ನ್ಯಾಯಾಲಯದಷ್ಟೇ ಸಮರ್ಥವಾಗಿ ನಿಭಾಯಿಸ್ತಾ ಇದ್ವು. ಅಂದ್ರೆ ದೈವಗಳು ಆ ರೀತಿಯ ಒಂದು ಕೆಲಸಗಳನ್ನ ಇಲ್ಲಿ ಮಾಡ್ತಾ ಇತ್ತು. ಆದರೆ ಈಗ ಒಟ್ಟು ಪರಿಸ್ಥಿತಿಯನ್ನು ಗಮನಿಸಿದಾಗ, ನಮ್ಮ ದೇಶದ ಅಥವಾ ನಮ್ಮ ರಾಜ್ಯದ ಪರಿಸ್ಥಿತಿಯನ್ನು ಗಮನಿಸಿದಾಗ, ಇಲ್ಲಿ ಎಲ್ಲೋ ಒಂದು ಕಡೆ ವೈದಿಕ ಪರಂಪರೆ ಅಥವಾ ವೈದಿಕ ಆಚರಣೆಗಳು ಅವೈದಿಕ ಆಚರಣೆಗಳ ಮೇಲೆ ಆಕ್ರಮಣವನ್ನು ಮಾಡ್ತಾ ಇದ್ದಾವೋ ಅನ್ನುವಂಥ ಒಂದು ಭಯ ನಮ್ಮನ್ನು ಕಾಡ್ತಾ ಇದೆ. ಯಾಕಂತಂದ್ರೆ ಇದು ಕೂಡ ಯಾವುದನ್ನು ನಾವು ಆರಾಧನೆ ಅಥವಾ ಧಾರ್ಮಿಕ ವಿಚಾರವಾಗಿ ಅಲ್ಲ, ಈ ಆರಾಧನಾ ಪರಂಪರೆಗಳಲ್ಲಿ ಅವೈದಿಕ ವಿಧಾನಗಳಲ್ಲಿ ಇದೊಂಥರ ತಾಂತ್ರಿಕ ಸ್ವರೂಪದ ಕಲಾತ್ಮಕ ಪ್ರದರ್ಶನಗಳಿವು ಬಹಳ ಮುಖ್ಯವಾಗಿ. ಇಲ್ಲಿ ಒಂದು ಕಡೆ ನಂಬುಗೆ, ಇನ್ನೊಂದು ಕಡೆ ಇದನ್ನ ಅಳಿಸಲಾಗದ, ನಮ್ಮ ಸಂಸ್ಕೃತಿಯಿಂದ ಅಳಿಸಲಾಗದಂತಹ ಒಂದು ಅದ್ಭುತವಾದಂತಹ ಕಲಾತ್ಮಕ ಪ್ರದರ್ಶನಗಳಿವು. ಹಾಗಾಗಿ ಇಲ್ಲಿ ದೈವಗಳು ಮತ್ತೆ ದೇವರುಗಳಲ್ಲೂ ಕೂಡ ಅವೈದಿಕ ದೇವರುಗಳು ಅಂತ ಇರ್ಬೋದು. ಆದ್ರೆ ವೈದಿಕದ ಆಕ್ರಮಣ ಇದೆಯಲ್ಲ, ಅದು ಇಲ್ಲಿ ಬಹಳ ಮುಖ್ಯವಾಗಿ ನಮಗೆ. ಈಗ ಸನ್ಮಾನ್ಯ ಸದಾನಂದ ಗೌಡರು ಈ ಒಂದು ಆಚರಣೆಯನ್ನು ಮಾಡಿದ್ರು, ಅವರ ಮನೆಯಲ್ಲಿ ಅವರ ಕುಟುಂಬಕ್ಕೆ ಸೀಮಿತವಾಗಿ ಅವರು ಮಾಡಿದ್ರು. ಹಾಗೆ ಒಂದು ವೇಳೆ ಈ ಕಾನೂನನ್ನೇ ನಾವು ಗೌರವಿಸುವ ಹಾಗಿದ್ದಿದ್ರೆ ಪ್ರಾಯ ಕರ್ನಾಟಕದಲ್ಲಿ 1 ಕೋಟಿಗೂ ಮಿಕ್ಕು ಜನಗಳನ್ನ ನಾವು ಜೈಲಿಗೆ ಕಳಿಸಬೇಕಾದೀತು. ಮತ್ತೆ ಬಹುಮುಖ್ಯವಾಗಿ ಉದಯ ಧರ್ಮಸ್ಥಳವರು ಅದನ್ನು ಸ್ಪಷ್ಟವಾಗಿ ಹೇಳಿದ್ರು, ಹಿಂದೆ ನಮ್ಮ ಶೈವ ಪಂಥದಲ್ಲಿ ಆಗಲಿ, ವೈಷ್ಣವ ಪಂಥದಲ್ಲಿ ಆಗಲಿ, ಅಥವಾ ಶಾಕ್ತ ಪಂಥದಲ್ಲಿ ಆಗಲಿ ಇಲ್ಲಿ ಅಹಿಂಸೆಯ ಮಾತಿರಲಿಲ್ಲ. ಇದು ಜೈನ ಧರ್ಮದ ಪ್ರವೇಶ ಆದ ಮೇಲೆ ಇಲ್ಲಿ ಮುಖ್ಯವಾಗಿ ಅಹಿಂಸೆ ಅಂತನ್ನುವುದು ಎಲ್ಲ ಧರ್ಮಗಳಲ್ಲಿ ಅದರ ಚಿಗುರುಗಳು ಕಾಣಿಸಿಕೊಂಡು. ಇಲ್ಲ, ನಮ್ಮ ದೇಶದ ಸುಪ್ರೀಂ ಕೋರ್ಟ್ ಕೂಡ ಇದೇ ಮಾತನ್ನ ಹೇಳುತ್ತೆ. ಏನಂತಂದ್ರೆ ಭಾರತೀಯರ ಧಾರ್ಮಿಕ ಮನೋಭಾವಕ್ಕೆ ಧಕ್ಕೆ ಮಾಡತಕ್ಕಂಥ ಕೆಲಸ ಅದು ಸಲ್ಲದು ಅಂತಕ್ಕಂಥದ್ದು ಹೇಳ್ತಾರೆ. ಅವ್ರು ಏನೇ ಆಚರಣೆ ಮಾಡ್ಕೊಂಡ್ರು ಅವ್ರ ಮನೆ ಒಳಗಡೆ ಮಾಡ್ಕೊಳ್ಳಿ,
ಬೇರೆಯವರಿಗೆ ಗೊತ್ತಾಗಬಾರ್ದು. ಇಲ್ಲಿ ನೀವು ದೃಶ್ಯಾವಳಿಗಳನ್ನ ನೋಡ್ತಾ ಇರ್ತಕ್ಕಂಥದ್ದು ಸದಾನಂದ ಗೌಡರು ಅವರ ಕುಟುಂಬಕ್ಕೆ ಸೀಮಿತವಾಗಿ ಮಾಡ್ಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ಸಾವಿರಾರು ಜನ ಸೇರಿದರೆ, ಅದರಲ್ಲೂ ಮುಖ್ಯಮಂತ್ರಿಗಳಾದ ನಂತರ ಬಂದಿರತಕ್ಕಂಥದ್ದು ಅಂತ ಸಾವಿರಾರು ಜನ ಸೇರಿದರೆ, ಮಾಧ್ಯಮದವರು ಮುಖ್ಯಮಂತ್ರಿಯವರ ಬೆನ್ನು ಹತ್ತಿದರೆ, ಎಲ್ಲ ಮಾಧ್ಯಮಗಳಲ್ಲಿ ಕೂಡ ಇದು ಬಿತ್ತರವಾಗಿದೆ. ಸೊ ಇಂಥ ವಿಚಾರದಲ್ಲಿ ಈ ಸಂದರ್ಭದಲ್ಲಿ ಸ್ವಲ್ಪ ಚಾಣಾಕ್ಷತೆಯನ್ನ ಸದಾನಂದ ಗೌಡರು ತೋರಿಸಬಹುದಾಗಿತ್ತಾ ಅಂತಕ್ಕಂಥ ಪ್ರಶ್ನೆ ಹೇಳುತ್ತೆ. ಇಲ್ಲಿ ಈಗ ಯಾವುದು ಗುಟ್ಟಾಗಿ ಉಳಿಯುವುದಕ್ಕೆ ಸಾಧ್ಯತೆ ಇಲ್ಲ. ಯಾಕಂತಂದ್ರೆ ಪ್ರತಿಯೊಂದು ನಡೆಯು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಒಬ್ಬ ರಾಜಕಾರಣಿ ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಇವತ್ತಿಗೆ ಯಾವುದನ್ನು ನಾನು ಗುಟ್ಟಾಗಿ ಮಾಡ್ತೇನೆ ಅಂತಂದ್ರೆ ಅದು ಇನ್ನೊಂದು ಸುದ್ದಿ ಆದಾತು. ಯಾಕಂತಂದ್ರೆ ಗುಟ್ಟಾಗಿ ಇದನ್ನು ಮಾಡಿದ್ರು ಅಂತ ಅನ್ನೋದೇ ಬಹುದೊಡ್ಡ ಒಂದು ಚರ್ಚೆಗೆ ಗ್ರಾಸವಾಗಿದ್ದಾತು. ಹಾಗಾಗಿ ಇದು ಕುಟುಂಬದ ಪದ್ಧತಿ ಅಂದ್ರೆ ಅದನ್ನು ಗುಟ್ಟಾಗಿ ಒಂದು ಕೋಣೆ ಒಳಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಅಂಗಳದಲ್ಲಿ ಆಗಬೇಕು, ಅಲ್ಲಿ ಸುತ್ತಮುತ್ತ ಬಂಧುವರ್ಗದವರು ಸೇರಬೇಕು, ಎಲ್ಲರಿಗೂ ಊಟ ಆಗಬೇಕು, ಈ ಆರಾಧನೆಯ ಅದರ ನುಡಿಗಳನ್ನು ಎಲ್ಲರೂ ಕೇಳಬೇಕು ಅಂತ ಒಂದು ಉತ್ಸುಕತೆ, ಕಾತುರತೆ ಇಲ್ಲಿ ಇರ್ತದೆ. ಅದಕ್ಕಿಂತಲೂ ಮುಖ್ಯವಾಗಿ ನನಗೂ ಒಂದು ರೀತಿಯಲ್ಲಿ ಗಮನಿಸಿದಾಗ ಆಗಲಿ ಮುಖ್ಯ, ಈಗ ಉದಯ ಧರ್ಮಸ್ಥಳ ಅವರು ಹೇಳಿದರು ಜೈನರು ಮತ್ತೆ ಬಂಟರು ಈ ರೀತಿಯ ಒಂದು ಅವರಲ್ಲಿ ನಡೆದಿರುವಂಥ ಕೊಡುಕೊಳ್ಳುವಿಕೆ, ಮತ್ತೆ ಇಲ್ಲಿ ಜೈನರು ತೀರಾ ಅಹಿಂಸಾವಾದಿಗಳು. ಆ ರೀತಿಯಲ್ಲಿ ಅವರು ನಂಬುವಂತ, ಅವರು ಕೂಡ ದೈವವನ್ನು ನಂಬದಿರ್ಲಿಕ್ಕೆ ಸಾಧ್ಯ ಇಲ್ಲ. ಕಲ್ಕುಡ ಕಲ್ಲುರಟಿಯನ್ನ ಪ್ರಧಾನ ದೈವವಾಗಿ ಅವರು ಸ್ವೀಕರಿಸಿ ಅದರ ನಂಬಿಕೆಯನ್ನು ಮಾಡ್ತಾ ಇದ್ರು. ಆದ್ರೆ ಇನ್ನೊಂದು ಕಡೆ ಬಂಟರು ಅವರು ಮುಖ್ಯವಾಗಿ ಈ ರೀತಿಯ ಬಲಿ ಕೊಡುವಂತ ಪದ್ಧತಿಗಳನ್ನ ಪ್ರಧಾನವಾಗಿ ಇಟ್ಕೊಂಡಿದ್ರು. ಆದ್ರೆ ನನಗೆ ಇನ್ನೊಂದು ಕಡೆ ಬೇಸರ ಆಗುದು, ಈ ದೈವಗಳಿಗೆ ಎಷ್ಟೆಲ್ಲ ಕೆಲಸ ಕೊಡ್ತಾರೆ ಅಂತ ಅನ್ನೋದು. ಈ ಭೂತಗಳಿಗೆ ಪಾಪ ಅವುಗಳಷ್ಟಕ್ಕೆ ಅವುಗಳಿದ್ದು ಏನೋ ಕುಟುಂಬ ಕ್ಷೇಮ ನೋಡಿಕೊಳ್ತಾ ಇದ್ವು. ಈಗ ರಾಜಕಾರಣಕ್ಕೆ ಅವುಗಳು ಬರಬೇಕಾಗಿದ್ದಾವೆ ಪಾಪ. ಈ ಹಿಂದೆ ಕೆಲವರು ಪ್ರಧಾನಮಂತ್ರಿ ಆಗಿದ್ದಾಗ 100 ಹಂದಿಯನ್ನ ಬಲಿ ಕೊಟ್ಟರು ಅವರ ಯಾವುದೋ ಆರಾಧನಾ ದೈವಕ್ಕೆ. ಈ ತರ ರಾಜಕಾರಣಿಗಳ ಗೋಜಲುಗಳಲ್ಲಿ ಪ್ರಾಯ ಈ ದೈವಗಳಿಗೆ ಇನ್ನು ಇಲ್ಲಿ ನಮ್ಮ ಕುಟುಂಬದ ನೆಲೆಯನ್ನ ಬಿಟ್ಟು ಇನ್ನು ಅವುಗಳು ಕೂಡ ರಾಜಕಾರಣಕ್ಕೆ ಒಂದು ರೀತಿಯ ವಿಲಕ್ಷಣ ಸನ್ನಿವೇಶ ಅಂತ ಅನಿಸ್ತದೆ ನನಗೆ. ಖಂಡಿತ ಭಾಸ್ಕರ್ ಅವರೇ, ನಿಮ್ಮ ಜೊತೆ ಮತ್ತೆ ಮಾತನ್ನ ಮುಂದುವರಿಸ್ತೀನಿ. ಉದಯ್ ಅವರು, ಈಗ ನೇರವಾದ ವಿಚಾರವನ್ನ ಭಾಸ್ಕರ್ ಅವರು ಹೇಳಿರ್ತಕ್ಕಂಥದ್ದು ಅಂತಂದ್ರೆ, ಈಗ ಕೊಡುಕೊಳ್ಳುವಿಕೆ ಈಗ ಬಂಟರ ಮತ್ತೆ ಇವರ ಜೈನರ ನಡುವೆ ಏನು ನಡೆದಿತ್ತು ಇದೇ ತಳಹದಿಯಲ್ಲಿ ನಡ್ಕೊಂಡು ಬಂದಿರತಕ್ಕಂಥದ್ದು. ಈಗ ಯಾರು ಪ್ರಾಣಿ ಬಲಿಯನ್ನು ನಿಷೇಧ ಮಾಡಬೇಕು ಅಂತಕ್ಕಂಥ ವಿರೋಧವನ್ನು ಮಾಡ್ತಾ ಇದ್ದಾರೆ, ಪ್ರಾಣಿ ದಯಾ ಸಂಘ ಅದು ಇದು ತುಂಬ ಇದೆ, ಆದರೆ ಅವರೇ ದ್ವಂದ್ವದಲ್ಲಿದ್ದಾರೆ. ಯಾಕೆಂತಂದರೆ ನಿಮಗೆ ಭಾರತದಲ್ಲಿ ಯಾವ ಜಾತಿ ಎಲ್ಲಿ ನೋಡಿದ್ರೂ ಕೂಡ ನಿಮಗೆ ಈ ಮಾಂಸಾಹಾರದ ವಿರೋಧ ನಿಮಗೆ ಸಿಗೋದೇ ಇಲ್ಲ. ನೋಡಿ, ನೀವು ಹೇಳೋದಕ್ಕೆ ಅರವಿಂದ್ ಅವರೇ ಅಡ್ಡ ಅಂತಲ್ಲ. ಆಹಾರ ಪದ್ಧತಿಗೋಸ್ಕರ ನಾವು ಎಲ್ಲಿ ಒಬ್ಬನ ಆಹಾರದ ವಿಚಾರದಲ್ಲಿ ನಾವು ಪ್ರಶ್ನಿಸಿದ್ರೆ ನಮಗೆ ಅರ್ಹತೆ ಇಲ್ಲ. ಒಬ್ಬ ತನ್ನ ಆಹಾರಕ್ಕೋಸ್ಕರ ಒಂದು ಪ್ರಾಣಿಯನ್ನು ವಧಿಸಿದ್ರೆ, ಅದನ್ನು ಕೊಂದ್ರೆ, ಅದಕ್ಕೋಸ್ಕರ ಬೆಳೆಸ್ತಾನೆ, ಅದಕ್ಕೋಸ್ಕರವೇ ಬೇರೆ ರೀತಿಯಲ್ಲಿ ಅದನ್ನು ಕೊಲ್ಲಿಕ್ಕೆ ಒಂದು ತಂತ್ರ, ಒಂದು ಅದರದ್ದೇ ಒಂದು ವಿಧಾನಗಳಿದ್ದಾವೆ. ಆಹಾರ ಪದ್ಧತಿಯನ್ನು ಪ್ರಶ್ನಿಸುವಂತದ್ದಕ್ಕೆ ಬಹುಶಃ ಸುಪ್ರೀಂ ಕೋರ್ಟ್ ಕೂಡ ಅದಕ್ಕೆ ಒಪ್ಪಿಗೆ ಕೊಡೋದಿಲ್ಲ. ಒಬ್ಬನ ಆಹಾರ ಪದ್ಧತಿ, ಅವನು ಕೋಳಿ ತಿಂತಾನೆ, ಅವನು ಮಾಂಸಾಹಾರಿಯಾಗಿದ್ದಾನೆ, ಅವನ ಆಹಾರ ಪದ್ಧತಿಯನ್ನು ಪರಿವರ್ತನೆ ಮಾಡಬೇಕು, ಅವನು ಆಹಾರವನ್ನು ಬಿಡಬೇಕು ಅಂತ ಹೇಳುವಂಥದ್ದು ಮುಟ್ಟಾಳತನ. ಖಂಡಿತ ಅದು ಸಾಧ್ಯನೂ ಇಲ್ಲ. ಆಹಾರ ಪದ್ಧತಿಗೆ ಹೊರತಾಗಿ ಇಲ್ಲಿ ನಡೆದಿರುವಂಥದ್ದು ಇದು ಬಲಿ, ಇದು ಅಹವಾಲು, ಇದು ದೈವಕ್ಕೆ ತಾನು ಕೊಡುವಂಥ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಕೇಳಿದಾಗ ಇದು ಲಂಚ ಅಲ್ಲದಿದ್ರೂ ಕೂಡ ಒಂದು ರೀತಿಯಲ್ಲಿ ದೇವರಿಗೆ ಅರ್ಪಣೆ ಮಾಡುವಂತ ಕಾಣಿಕೆ, ದೇವರಿಗೆ ಕೊಡುವ ಕಾಣಿಕೆ ಎಂಥದ್ದಾಗಬೇಕು, ಅದು ಸಾರ್ವಜನಿಕವಾಗಿ ಯಾವ ರೀತಿಯಲ್ಲಿ ಗೊಂದಲಗಳನ್ನು ಉಂಟು ಮಾಡಬೇಕು. ಇದನ್ನು ಜನಗಳಲ್ಲಿ ಮಕ್ಕಳು ನೋಡ್ತಾರೆ, ಅಥವಾ ವೈದಿಕ ಸಂಪ್ರದಾಯದವರು ನೋಡ್ತಾರೆ, ಮನಸ್ಸಿನಲ್ಲಿ ತುಂಬಾ ಚಿಕ್ಕ ಒಂದು ತುಂಬಾ ಮೃದು ಸ್ವಭಾವದವರು. ಅದನ್ನು ಕೊಯ್ದ ರೀತಿ ಇದೆಯಲ್ಲ, ಇದು ಹೀಗೆ ಕಚಕ್ಕಂತ ಕೊಯ್ದು ಬಿಸಾಕಿದ್ರೆ ಪರವಾಗಿಲ್ಲ, ಇದನ್ನು ಕರ 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 ಕೊಯ್ಯುವ ರೀತಿ. ಅದು ನನಗೆ ಆನಿಮಲ್ ಪ್ಲಾನೆಟ್ ನೋಡಿದ ಹಾಗೆ ಈ ಪ್ರಾಣಿಯನ್ನು ಒದ್ದಾಡಿಸಿ ಅದನ್ನು ನಂತರ ತೆಗೆದು ಹಾಕಿ ಅದು ಸಾಯುವ ಪರಿಸ್ಥಿತಿಯನ್ನು ನೋಡಿಕೊಂಡು ಅದರಿಂದ ಬಿದ್ದ ರಕ್ತವನ್ನು ತೆಗೆದು, ಇದೆಲ್ಲ ಇವತ್ತಿನ ಒಂದು ಸಂದರ್ಭದಲ್ಲಿ ಅದು ಬದಲಾಗ್ತಾ ಬಂದಿದೆ. ಇದು ಖಂಡನಾರ್ಹ. ಮತ್ತೆ ಇದಕ್ಕೆ ನೇರವಾಗಿ ಸರ್ಕಾರವೇ ಈ ನಮ್ಮ ಪಶುಸಂಗೋಪನಾ ಇಲಾಖೆಯ ಮೂಲಕ ಹೈಕೋರ್ಟ್ಗೆ 5 ತಿಂಗಳ ಹಿಂದೆ ಪ್ರಮಾಣ ಪತ್ರವನ್ನು ಸಲ್ಲಿಸಿದೆ. ಇಂಥದ್ದನ್ನು ಮಾಡೋದಿಲ್ಲ ನಾವು. ಸದಾನಂದ ಗೌಡರು ಮುಖ್ಯಮಂತ್ರಿ ಆದ ನಂತರ ಸದಾನಂದ ಗೌಡರು ಇದನ್ನು ಯಾಕೆ ಮಾಡ್ತಾ ಇದ್ದಾರೆ? ಎಲ್ಲದರಲ್ಲೂ ಚಾಣಾಕ್ಷತೆ ತೋರಿಸುವಂತವರು, ಎಲ್ಲಾ ವಿಚಾರಗಳಲ್ಲೂ ಕೂಡ ಬಹಳ ಬುದ್ಧಿವಂತರಾಗಿ ಕೆಲಸಗಳನ್ನು ಮಾಡುವಂತವರು, ಎಲ್ಲಾ ಜವಾಬ್ದಾರಿಗಳನ್ನು ಕೂಡ ತನ್ನದನ್ನಾಗಿ ಮಾಡಿ ತಾನು ಚಾಣಾಕ್ಷತೆಯಿಂದ ರಾಜ್ಯಾಧಿಕಾರ ಮಾಡ್ತಾ ಇದ್ದವರು ಇಂಥದ್ದನ್ನು ಹೇಗೆ ಮಾಡ್ಲಿಕ್ಕೆ ಶುರು ಮಾಡಿದ್ರು? ಈ ಪ್ರಶ್ನೆ ಖಂಡಿತ ಉದ್ಭವ ಆಗ್ತಕ್ಕಂಥ ಸಹಜ. ಚರ್ಚೆನ ಮತ್ತೆ ಮುಂದುವರಿಸೋಣ. ಅದಕ್ಕೂ ಮುನ್ನ ಮತ್ತೊಂದು ಬ್ರೇಕ್.